ಯಾರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತ ಬಂಧುಗಳು ಇವತ್ತು ಸೇರಿದ್ದಾರೆ. ಇವತ್ತು ಅವರ ಕಿಚ್ಚು ಇವತ್ತು ಈ ರಾಜ್ಯ ಸರ್ಕಾರ ನೋಡಬೇಕಾಗಿದೆ. ರೈತರ ಓಟನ್ನು ಹಾಕ್ಸ್ಕೊಂಡಿದ್ದೀರಿ, ಆದರೆ ರೈತರಿಗೆ ಬೆನ್ನಿಗೆ ಚೂರಿಯನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರದಿಲ್ಲ. ಈಗಲಾದರೂ ತಕ್ಷಣ ನೀವೇನು ಆದೇಶ ಮಾಡಿದ್ದೀರಿ ₹2 ಕಡಿಮೆ ಮಾಡುವಂಥದ್ದನ್ನ ರೈತರಿಗೆ ಅದನ್ನ ತಕ್ಷಣ ರದ್ದು ಮಾಡಿ ₹2 ಅಲ್ಲ, ಅದರ ಜೊತೆಗೆ ₹1 ಹೆಚ್ಚಿಗೆ ಮಾಡಿ ₹3 ಕನಿಷ್ಠ ಅವರಿಗೆ 1 ಲೀಟರ್ ಹಾಲು ಬೆಲೆಗೆ ಹೆಚ್ಚು ಮಾಡಬೇಕಾಗಿದೆ. ಇವತ್ತು ಒಂದು ಹಸು ಸಾಕಾಣಿಕೆ ಅಷ್ಟು ಸುಲಭದ ಕಸಬಾಗಿಲ್ಲ. ಒಂದು 50 ಕೆಜಿಯ ಬೂಸ ಆಗಲಿ ಚಕ್ಕೆ ಆಗಲಿ ಇವತ್ತು ₹1,500, ₹1,700. ಒಂದು ಹಸು ಒಂದು ತಿಂಗಳಿಗೆ ಸಾಕಬೇಕು ಅಂದ್ರೆ ₹1,000 ಆಗ್ತಾ ಇದೆ. ಹಸಿ ಮೇವು ಬೇಕು. ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ಹಾಲನ್ನ ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ರೆ ಇದನ್ನ ಮಾರುಕಟ್ಟೆಯನ್ನ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ದಿರ ಇದ್ರೆ ನೀವು ಯಾಕೆ ಆಡಳಿತ ಮಾಡ್ತಾ ಇದ್ದೀರಿ? ಇವತ್ತು ಕಾನೂನು ಪ್ರಕಾರ 5 ವರ್ಷಗಳ ಅವಧಿ ನಿಮ್ಮದು ಆದ್ಮೇಲೆ ಕೋಲಾರನಲ್ಲಿ ಮತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನೀವು ನಿಮ್ಮ ಆಡಳಿತವನ್ನ ವಿಸ್ತರಣೆ ಮಾಡಲಿಕ್ಕೆ ಇವತ್ತು ನಿಮ್ಮ ರಾಜಕೀಯ ಪ್ರಭಾವವನ್ನ ನಿಮ್ಮ ಸರ್ಕಾರ ದೌರ್ಭಾಗ್ಯ ಸರ್ಕಾರ ಇದೆ. ಯಾವುದೇ ನೀತಿ ಇಲ್ಲ, ನಿಯಮ ಇಲ್ಲ, ಕಾನೂನಿಲ್ಲ. ಈ ಸರ್ಕಾರ ಮಾಡಿದ್ದೇ ಸತ್ಯ. ಇಂಥ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ನಾನೇನೋ ಮಾನ್ಯ ರಾಜಣ್ಣವರು ಬಹಳ ಅನುಭವಸ್ಥರು, ಸಹಕಾರ ಕ್ಷೇತ್ರದಲ್ಲಿ ಬಹಳ ಬದಲಾವಣೆ ಮಾಡ್ತಾರೆ ಅನ್ಕೊಂಡ್ರೆ ಅವ್ರ ಕೈಯಲ್ಲೂ ಕೂಡ ಇಂಥ ಘನಘೋರವಾದಂತಹ ಅಪರಾಧಗಳನ್ನು ಮಾಡಿಸ್ತಾ ಇದ್ದೀರಲ್ಲ, ಇದು ನಿಮ್ಗೆ ಯಾರಿಗೂ ಕೂಡ ಶೋಭೆ ತರದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಚಾಮರಾಜನಗರದಲ್ಲಿ ಹೊಸ ಒಂದು ಹಾಲು ಒಕ್ಕೂಟ ಮಾಡ್ತೀರಿ ನಿಮ್ಮದೇ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಹಾವೇರಿ ಇವತ್ತು ನಡೀತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಯಾಕೆ ನಿಮಗೆ ವಿರೋಧ? ಇದು ಕೇವಲ ರಾಜಕೀಯ ದ್ವೇಷ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ, ಈಗಲಾದರೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬಗ್ಗೆ ಸ್ವಲ್ಪ ಆದರೂ ಕನಿಕರ ಇದ್ರೆ ತಕ್ಷಣ ನಮ್ಮ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಬೇಕು.